ಗಿರ್ಜವ್ವ. ನೋಡು ಏನ್ ಮಗಳ ಮನೆಗೆ ಬರ್ತಿದ್ದಂಗ ಹಂಗ ಹೂವಿನ ಹಾರ ಹಾಕಿ ಹೂವಿನ ಹಾಸಿಗೆ ಹಾಸಿ ವಾಲ್ಗ ಊದಿ ವೆಲ್ಕಮ್ ಮಾಡ್ತಾಳ ಅಂದಿ. ಎಂತದು ಇಲ್ಲ, ಒಳಗೆ ಹೋಗಿ ಆರಾಮ್ ಕುಂತಾಳ. ಓ ಮಾವರ ಬರ್ಬೇಕು. ಅಯ್ಯೋ ನಿಮ್ಮ ಮಗಳ ಸಂಭ್ರಮ ಬೆಳಗ್ಗಿಂದ ನೋಡಂಗಿಲ್ಲ ಬಿಡ್ರಿ. ಈಗೂ ಏನೋ ಅಡಿಗೆ ಮನೆಗೆ ಮಾಡ್ತಾ ಇದ್ದಾಳ. ಬರ್ರಿ. ಅಪ್ಪ ಅವ್ವ ಆರಾಮದಿರ? ಹ್ಞೂ ನಾವು ಆರಾಮದೇನಿ. ಮೊದ್ಲಿ ಕೈಯನ್ ಬುಟ್ಟಿ ಇಸ್ಕೊರ್ವ, ತಲೆ ಅನ್ನೋದು ಹೋತ್ ನಂದು. ಏನಿದು ಸುಮಾರು ದೊಡ್ಡದೈತ್ ಬಿಡ್ರಿ, ಒಳಗಿಡೋಗ್ವಾ. ತಡ್ರಿ ಮಾವ, ಅತ್ತಿ ಕುರ್ಚಿ ತೊಗೊಂಬರ್ತೇನೆ ತಡ್ರಿ. ಇರ್ಲಿಪ್ಪ, ಏನ ನನ್ನ ಮಗಳ ಮನೆಗೆ ಎಲ್ಲಿ ಕುಂತ್ರೇನಿ, ಇಲ್ಲೇ ನೆಲದ ಮ್ಯಾಗ ಕುಂದಿರ್ತೀವಿ ಆರಾಮ್. ಕಸ ಹೊಡ್ ಕಲ್ಲು ಒರ್ಸಿ ಸ್ವಚ್ಛ ಐತಿ, ಇಲ್ಲೇ ಊಟ ಆರಾಮ್ ಕುಂದಿರ್ತೀವಪ್ಪ. ಇಷ್ಟ ತನ ಬಸ್ನ್ಯಾಗ ಕುಂತ ಬಂದ್ವಲ್ಲ, ರಗಡಾಗಿದ್ ಜಲಮ. ಅಂದಂಗ ನಿಮ್ಮ ಅವ್ವಾರಪ್ಪ ಎಲ್ಲೂ ಯಾರ? ಅದಾರಿ ಜಳಕ ಮಾಡಿದ್ರಿ, ಈಗ ಪೂಜೆ ಮಾಡತ್ತಾರ, ದೇವ್ರ ದೀಪ ಹಚ್ಚಕತ್ತಾರ, ಬರ್ತಾರ ಹೊರಗೆ. ಹೌದನಪ್ಪ, ಆಯ್ತಾಯ್ತು. ಗಿರ್ಜಾ ಕುಡಿಯಾಕ ತಣ್ಣಗೆ ಏನ್ರ ತೊಂಬ, ಬಿಸಿಲಾಗಿಂದ ಬಂದಾರ. ತಂದೆ ಅಪ್ಪ ಅವ್ವ ತಗೋರಿ, ಶರಬತ್ ಮಾಡಿದ್ದೆ. ಈಗ ನೀವು ಬರ್ತೀರಂತ ಗೊತ್ತಾತಲ್ಲ, ಬಸ್ ಸ್ಟ್ಯಾಂಡ್ ಇಳದೆ ನೀ ಬಸ್ ಅಂದ್ಬಿಟ್ಲೆ ಪಟಕ್ನ ಮಾಡಿಟ್ಟಿದ್ದೆ. ತಗೋರಿ ಕುಡೀರಿ ತಣ್ಣಗ. ಶರ್ಬತ್ತನವಾ ತತ್ತ? ನಂಗೆ ಬೇಡವಾ, ತಣ್ಣಗಿಟ್ಟಿದ್ದೆ ಅಂತಿ ನೆಗಡಿ ಆಗೈತಿ ಮೊದ್ಲ. ನಂಗೆ ಬೇಡ, ಗಂಟ್ಲು ಕೆರ್ಸಕತ್ತೈತೆ. ಶರ್ಬತ್ ಗಿರ್ಬತ್ತಿ ಎಲ್ಲ ಏನು ಬೇಡ, ಹೊಸ್ ಕುಡಿಯಕ್ಕೆ ನೀರು ಕೊಟ್ಬಿಡು ಸಾಕು. ಅಲ್ಲ ಅಂತ ಏನು ತಣ್ಣಗಾಗಿಲ್ಬೆ, ನೋಡು ಒಂಚೂರು ಇದೆ, ಅಷ್ಟೇ ಐತೆ ಅಷ್ಟೇ. ಹಂಗೆ ಹಲ್ಲು ಜುಮ್ ಅನ್ನೋಂಗಿಲ್ಲ. ಬೇಕಾದ್ರೆ ಕುಡಿದು ನೋಡ್ಬೆ ಒಂದು ಈಟು. ನಿಮ್ಮ ಸಲಾಗೆ ಮಾಡೇನು ಕುಡಿಬೆ? ಒಲ್ಲೆ ಹುಡುಗಿ ನಾನು ಕುಡಿತಾಳ, ನೀ ಇಡವ. ಹಂಗೆ ಒಂಚೂರು ಹಗಣ ಮಾಡ್ತಾಳಕಿನ. ಕುಡೀರಪ್ಪ. ಜೀವಕ್ ತಂಪಾತ್ ನೋಡುವ. ಆರಾಮದಿರೇನ್ರಿ ಅಕ್ಕಾರ? ಆರಾಮದಿರ್ರಿ? ಆರಾಮದೇನ್ ನೋಡ್ರಿ. ನೀವು ಆರಾಮದಿರಲ್ರಿ? ನಾನು ಆರಾಮದೇನ್ ನೋಡ್ರಿ. ಗಿರ್ಜವ್ವ, ಇದು ನಿಮ್ಮ ಅತ್ತಿಯರಿಗೆ ಹೊಡ್ಕೊಡುವ ಜ್ಯೂಸ್? ಅತ್ತಿಯರ ನಿಮಗೆ ತೊಗೊಂಬರ್ಲಮ್ಮ ಶರ್ಬತ್? ಬೇಡವಾ, ಈಗಾಗಲ್ಲ ನಾಷ್ಟ ಮಾಡೇನಲ್ಲ, ಹಂಗೆ ಶರ್ಬತ್ ಇರತ್ತೇನು ಬೇಡ. ಅಲ್ಲ ನೆಲ್ದ ಮ್ಯಾಗ ಕುತ್ಕೊಂಡಿರಲ್ಲ, ಮ್ಯಾಗ ಕುಂದಿರ್ಬೇಕಿಲ್ರಿ ಆರಾಮಾಗಿ. ಇರ್ಲಿ ಬಿಡ್ರಿ, ಮಗಳ ಮನೆಗೆ ಎಲ್ಲಿ ಕುಂತ್ರೇನ ಖುಷಿ. ಬಂದಿದ್ದೆ ಒಂದ್ ಖುಷಿ, ಮನೆಯ ಮ್ಯಾಗ ಕೆಳಗ ಎಲ್ಲೇ ಒಂದ್ ಬತ್ತಲ್ಲಿ ಒಟ್ಟ ನಡ್ತಿತ್ತು ನಮ್ಗೆ ಏನ್ ಇದಿಲ್ಲ. ಹಂಗೇನಿಲ್ಲ, ನನಗೋಯ್ತು ಕಾಲ ಕುಂದ್ರಿಸಿ ನಾಟಕ ಮಾಡ್ತಾಳೆ. ಅಂದಂಗ ಮೊನ್ನೆ ಇವ್ರ ಹುಡುಗಿ ಬಂದಿತ್ತಂತ, ಊರಿಗೆ ಹೋದ್ಲಂತೆ. ಫೋನ್ಯಾಗ ಅಂದ್ಲರಿ ನಮ್ಮ ಮಗಳು ಆರಾಮದಾಳಲ್ರಿ, ಮನ್ಯಾಗೆಲ್ಲ ಗಂಡ ಮಕ್ಕಳು ಎಲ್ಲಾರು ಆರಾಮದಾರನ್ರಿ? ಎಲ್ರಿ ಇನ್ನೂ ಹುಡುಗಿ ಆಗಿಲ್ರಿ? ಲಕ್ಷ ಇಲ್ರಿ ಅಕ್ಕಾರ, ಏನ್ ಅನ್ಕೋಬೇಡ್ರಿ. ನನ್ ಬಾಯಾಗ ಬಂದೈತಿ ಅಂದ್ರೆ ಹಂಗಾರ ಇಷ್ಟ್ರಾಗ ಒಂದ್ ಸಿಹಿ ಸುದ್ದಿ ಕೇಳ್ತೀರಿ ಹಂಗಾರ. ಆಗ್ಲಿ ಬಿಡ್ರಿ, ನಿಮ್ಮ ಬಾಯಿ ಇರ್ಕಿಲ್ಲ, ಹಂಗ ಆಗ್ಲಿ. ಆರಾಮದಾರ ನೋಡ್ರಿ ಅವರು. ಏನು ಅಕ್ಕಿ ಗಂಡುಗೂ ಅದು ಅಂತದ ಪ್ರಮೋಷನ್ ಸಿಕ್ಕೈತಂತ್ರಿ. ದೊಡ್ಡ ನೌಕರಿಯಾಗ ನನ್ನ ಗಂಡ ಬೇಕಂದಂಗೆ ಐತ್ರಿಪ್ಪ, ನೌಕರಿ ಪಗಾರ. ಕಾರ್ ತೊಗೊಂಡಾನ ಹೊಸಾದೊಂದು ಕಿಯಾ ಅಂತೇಳಿ. ಚಲೋ ಅದಾರಿಪ್ಪ ಅವ್ರು, ಗಂಡ ಹೆಂಡತಿ ಚಲೋ ಅದಾರ. ನಮಗರ ಏನು ಬೇಕ್ರಿ, ಗಂಡ ಮಕ್ಕಳು ಅವ್ರು ಚಂದಿದ್ರೆ ಅಷ್ಟೇ ಸಾಕು. ಹೆಂಡತಿ ಮಗಳು ಬೇಕು ಚಂದಿದ್ರೆ ಸಾಕಪ್ಪ ಗಂಡನ ಮನೆಗೆ, ಹೌದಿಲ್ರಿ? ಹೌದ್ರಿ, ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು? ಅದೇನ ಅಂತಾರಲ್ಲ, ಕುಡ್ಡ ಬೇಡುದು ಎರಡು ಕಣ್ಣು ಅಂತ, ಹೌದಿಲ್ರಿ? ಮತ್ತ ಅದಕ್ಕಿಂತ ಹೆಚ್ಚಿಂದ ಅವರ ಏನ್ ಕೇಳ್ತಾನ? ಅಂದಂಗೆ ಅಕ್ಕಾರ, ಅವತ್ತು ಮದ್ವೆ ಗದ್ದಲಾಗ ನೋಡಿದ್ವಿ ನಿಮ್ಮ ಮನಿನ, ಲೆಕ್ಕನ ಹರಿದಿದ್ದಿಲ್ಲ. ಇವತ್ತು ನೋಡಿದ್ವಿ, ಭಾಳ ಚಂದ ಐತೆ ಬಿಡ್ರಿ ಮದುವೆ ಮನೆ. ಇದು ಮನೆ ಮಾತ್ರ ಭಾರಿ ಅನುಕೂಲವಾಗಿ ಐತಿ, ಚಂದನೂ ಐತ್ರಿ. ಹೌದೇನ್ರಿ? ನಮ್ಮ ನಮ್ಮ ಅವತ್ತು ಮಾವಾರ್ ಕಟ್ಸಿದ್ರಿ ಅವಾಗಿನ ಕಾಲದ್ದು. ಒಂಚೂರು ನಾವಿಲ್ಲಿ ಕಲ್ಲು ಪಲ್ಲು ಅವಾಗೆಲ್ಲ ಸಗಣಿನೆಲ್ಲ ಇತ್ತು. ಈಗ ನಮ್ಮ ಮನೆಯವ್ರ ಕಾಲದಾಗ ಒಂಚೂರು ಎಲ್ಲ ಸ್ವಚ್ಛ ಮಾಡಿಸ್ಕೊಂಡು ಈ ಪಟ್ಟಿಗಲ್ಲ ಒಂದು ಹಾಕಿಸ್ಕೊಂಡೇವು ನೋಡ್ರಿ. ಅದು ಬಿಟ್ರೆ ಅವಾಗಿನ ಕಾಲದ ಮನೆಯಿಂದ ನಾವೇನು ಬದಲಿ ಮಾಡಿಲ್ಲ. ಹೌದನ್ರಿ? ಭಾಳ ಚಂದ ಐತ್ರಿ. ಅಂದಂಗ ಅವ್ವ ಅಪ್ಪ ತಂಗಿ ಕರ್ಕೊಂಬರ್ಲಿಲ್ಲನ? ಇಲ್ವಾ, ಕರೆದೆ ನನಕೀಗೆ. ಅದೇನ ಎಕ್ಸಾಮ್ ಅದಾವು, ಓದ್ಕೊಳ್ಳೋದೈತಿ, ನನಗೆ ಎಲ್ಲಿ ಬರಕ್ ಪುರ್ಸತ್ ಇಲ್ಲಿಗ ಅಂದ್ಲಪ್ಪ. ಹೋಗ್ಲಿ ಬಿಡು, ಓದ್ಕೊಲಿ, ಮತ್ತೆ ಅದ್ರ ಸಲುವಾಗಿ ವರ್ಷ ಪೂರ್ತಿ ಕಲ್ತಿರ್ತತೆ. ಮತ್ತೆ ಇವತ್ತೊಂದ್ ದಿನಕ್ಕೆ ಯಾಕೆ ಇದು ಮಾಡೋದು ಅಂತೇಳಿ, ಅದಿನ ಸೋಮವಾರ ಎಕ್ಸಾಮ್ ಐತೆ ಅಂತಕ್ಕಿದ, ಹಂಗಾಗಿ ಸುಮ್ಮನೆ ಆದ್ನವ ನಾನು. ಹೌದಾ? ಸರಿ, ಆಗ್ಲಿ ಬಿಡಪ್ಪ. ಇನ್ನೊಮ್ಮೆ ಎಕ್ಸಾಮ್ ಮುಗಿದಿಂದ ಒಂದು 4 ದಿನ ಕರ್ಕೊಂಬಂದು ಇಟ್ಕೋತೀನಿ. ಅಯ್ಯೋ 4 ದಿನ ನೀ ಕರೆದ್ರು ಪಾಪ ಅಕ್ಕಿ ಪುರ್ಸತ್ ಇರ್ಬೇಕಲ್ಲ ಬರಾಕ. ಅದಾದ್ಮೇಲೆ ಮತ್ತೆ ಏನಾರ ಓದು ಬರೀ ಇದ್ದ ಇರ್ತಾವ. ನಾ ಯಾಕವ ಸುಮ್ಮನೆ ಪಾಪ ನಿಮಗೆ ತೊಂದರೆ. ಆಕಿನ ನಮ್ಮ ತವ್ರ ಮನೆಗೆ ಕಳಿಸ್ತೇನೆ. ಅಲ್ಲಿ ಅವರು ಭಾಳ ಬಾ 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 ಅಂತ ವತಾವತಿ ಹಚ್ಚಾರ, ಅದಕ್ಕೆ ಅಲ್ಲೇ ಕಳಿಸ್ತೇನೆ. ಆಗ್ಲಿ ಬಿಡ್ರಿ, ಆಕಿಗೆ ಎಲ್ಲಿ ಖುಷಿನ ಅಲ್ಲಿ ಹೋಗಿ ಬರವಳಕ್ಕೆ. ಗಿರ್ಜವ ಹೋಗು, ಅಡುಗೆದು ಏನೈತಿ ವ್ಯವಸ್ಥೆ ಎಲ್ಲ ಮಾಡೋಗು ಮಧ್ಯಾಹ್ನಕ್ಕೆ. ಈಗ ಫಸ್ಟ್ ಅವ್ರಿಗೆ ಒಂದಿಟ್ಟು ನಾಷ್ಟಕ್ಕೆ ಏನಾರು ಕೊಡೋರಿಗೆ. ಬೇಡ್ರಿ, ಮನ್ಯಾಗ ಬಿಸಿ ಬಿಸಿ ಅವಲಕ್ಕಿ ಮಾಡಿದ್ದೆ, ಅವಲಕ್ಕಿ ತಿಂದು ಚಹಾ ಕುಡ್ದ ಇತ್ತಾಗ ಬಂದೇವಿ. ಅಲ್ಲಿಂದ ಇಲ್ಲಿಗೆ ಏನು ದೂರ ಬೇಕತ್ತಲ್ರಿ, ಒಂದು ಪೂರ್ಣ ತಾಸು ಬಸ್ಸಿಗೆ ಬಂದ್ರೆ ಅಂತರ್ಕಿಲ್ಲಿ ಏನು ಹೊಟ್ಟಿಗಿಟ್ಟು ಹಚ್ತಿಲ್ರಿ. ಅದಕ್ಕೆ ಬೇಡ, ಅದೆಲ್ಲ ಏನು ಬೇಡ್ರಿ. ಇದು ಮಧ್ಯಾಹ್ನ ಇರ್ತೀವಲ್ಲ ಹೆಂಗಿದ್ರು ಆಯ್ತು ತಗೋರಿ ಹಂಗಾರ. ಅತ್ತಿಯರ ಅವ್ವಾರು ಉದ್ರ ಬ್ಯಾಳಿ, ಬದ್ನಿಕಾಯಿ ಎಣ್ಗಾಯಿ, ಕೆಂಪಿಂಡಿ, ರೊಟ್ಟಿ, ಚಪಾತಿ, ಆಮೇಲೆ ಸಾಸಿವೆ ಬುತ್ತಿ, ಮೊಸರು ಬುತ್ತಿ ಎಲ್ಲ ತೊಗೊಂಬಂದಾರ್ರಿ. ಆತ್ ಬಿಡ್ರಿ ಹಂಗಾರ. ಮನ್ಯಾಗ ದಿನ ನಮ್ದು ಅಡುಗೆ ಉಂಡು 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 ನಮಗೂ ಬೇಸರ ಆಗಿತ್ತು. ಇವತ್ತೊಂದಿನ ನಿಮ್ಮ ಮನೆ ಅಡುಗೆ ನಿಮ್ಮ ಕೈ ರುಚಿ ನೋಡೋದು ಒಂದು ಅವಕಾಶ ಸಿಕ್ತಲ್ರಿ ನಮಗೂ. ಹ್ಞೂ ರೀ, ಮತ್ತೆ ಮಗಳಿಗೆ ಮಾಡ್ಕೊಂಬರ್ಲಾರ್ದ ಇನ್ನು ಯಾರಿಗೆ ಮಾಡ್ಕೊಂಡು ಹೋಗ್ಬೇಕು ಹೇಳ್ರಿ, ಹೌದಿಲ್ರಿ? ಅಂದಂಗೆ ಈ ಸಲ ದೀಪಾವಳಿಗೆ ಗಾಳೆ ಮತ್ತು ಮಗಳನ್ನ 1-2 ದಿನ ಮುಂಚೆ ಕಳಿಸ್ರಿ. ಮಾನಮಿಗೆ ಕಳಿಸ್ಬೇಕಿತ್ರಿ. ಮತ್ ಮಾನಮ್ಮಿ ನಿಮ್ಮ ಮನ್ಯಾಗ ಐತೆ ಏನ, ದೀಪ ಹಾಕ್ತಿರಿ ಏನ ಅಂತೇಳಿ ದೀಪಾವಳಿ ಕಳಿಸ್ರಿ ಅಂತಂದ್ವಿ. ಮಾನಮ್ಮಿಗೆ ನಮ್ಮ ಮನ್ಯಾಗ ದೀಪ ಹಾಕ್ತೀವ್ರಿ. ಹಾಗಾಗಿ ಗಟ್ಟಿ ಹಾಕೋದ್ರಿಂದ ಮನೆ ಸಸಿ ಮನ್ಯಾಗ ಇರ್ಬೇಕಾಕತಿ. ಅದಕ್ಕೆ ಮಾನಮ್ಮಿ ಮುಗಿಲಿ, ಆಮೇಲೆ ದೀಪಾವಳಿ ಅಷ್ಟೊತ್ತಿಗೆ ಕಳಿಸ್ತೇನೆ ತಗೋರಿ. ಅದಕ್ಕೇನಂತ ಬರ್ತಾಳ ಅವಾಗ 1-2 ದಿನ ಮುಂಚೆ. ಅವ ಏನು ಮಾಡ್ತಾನೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಒಬ್ಬಕ್ಕೆ ನೋಡ್ರಿ ಹಬ್ಬ ಮಾಡಕ್ಕೆ. ಮತ್ತು ಅದಕ್ಕೆ ಅವ ಇರ್ತಾನೆ, ಈಕಿನ್ನೇ ಕಳಿಸ್ತೇನೆ.
ಅಯ್ಯೋ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಅಳಿಯ ಮಗಳು ಇಬ್ರು ಬರ್ಲಿರಿ. ಊರನ್ ಮಂದಿರ ಏನಂದಾರು ಹೊಸ್ತಾಗಿ ಮದುವೆ ಆದವ್ರು ಒಬ್ರು ಬಿಟ್ಟು ಒಬ್ರು ಬಂದ್ರೆ ಯವ್ವ ನಮ್ಮ ಊರಾಗ್ರಿ ಇಲ್ಲಿ ಹೋತಂದ್ರೆ ಹುಲಿ ಹೋತತ್ತಾವ್ರಿ ಮಾರ್ ಮಣ್ಣ ಗಡಗ್ಲಿ ಬರೇ ಮಂದಿ ಚಾಡ ಮಾತಾಡಕ್ಕಾಗೆ ಜೀವ ಇಟ್ಕೊಂಡು ನಿಂತಾವ್ರಿ. ಅದಕ್ಕೆ ಹಂಗೆ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ಇಬ್ರನ್ನ ಕಳಿಸ್ರಿ. ಆಮೇಲೆ ನೀವು ಬರ್ರಿ ನಮ್ಮ ಮನೆಗೆ ಹಬ್ಬಕ್ಕೆ. ಇವರು ಒಬ್ಬರೇ ಏನು ಮಾಡ್ತೀರಿ? ಇದೊಂದು ವರ್ಷ ನಮ್ಮ ಮನೆ ಮಾಡುವಂತ್ರಿ ಹಬ್ಬನ. ಆಗ್ಲಿ ತಗೋರಿ, ನೋಡೋಣ. ಆದ್ರೆ ಬರ್ತೇನೆ, ಇಲ್ಲಾಂದ್ರೆ ಮತ್ತೆ ನಮ್ಮ ಮನೆಯಾಗ ದೀಪ ಹಚ್ಬೇಕಲ್ರಿ, ಪೂಜೆ ಮಾಡ್ಬೇಕು. ಕತ್ಲ ಮಾಡಿ ಹೆಂಗೆ ಬರೋದಕ್ಕತ್ರಿ? ಹಬ್ಬ ಇಲ್ಲಿ ಮಾಡ್ಬೇಕಾಕತಿ. ಮೊದ್ಲು ಮದುವೆ ಆದ ವರ್ಷ ಮತ್ತೆ ಮನೆ ಹಬ್ಬ ಬಿಡಬಾರ್ದಲ್ಲ, ವರ್ಷ ಹಬ್ಬ ಮುಗಿಸ್ಬಾರ್ದು ಯಾವುದಕ್ಕೂ. ಅದಕ್ಕೆ ನೋಡಂತವ್ರಿ ಅವಾಗ ಹಬ್ಬದಾಗ ಹೆಂಗೆ ಅನುಕೂಲಕ್ಕೆ ಹಂಗೆ ಮಾಡೋಣಂತ. ಅದಕ್ಕೇನಾಗೋದೈತಿ? ಅವ ನಂದೊಂದು ಸ್ವಲ್ಪ ಕೆಲಸ ಐತೆ, ಬರ್ತೇನೆ. ಊಟದ ಹೊತ್ತಿಗೆ ಬಾ. ಮತ್ತೆ ಕೆಲಸ ಐತಂತೆ ಹಂಗೆ ಹೊರಗೆ ಹೋದಿ ಏನ? ಮತ್ತೆ ಏನಾನ ಅಡುಗೆ ಮಾಡ್ಕೊಂಡ್ ಬಂದಾರ, ಹೊಡೆ ತುಂಬ ಊಟ ಮಾಡು. ಇಲ್ಲ 2 ನಿಮಿಷ ಬರ್ತೇನೆ ಈಗ. ಸ್ವಲ್ಪ ಸಮಯದ ನಂತರ. ಅಪ್ಪ ಅವ ಹೇಳ್ರಿ, ಹೊತ್ತಾತ, ಊಟ ಮಾಡಿ ಹೇಳ್ರಿ. ನೋಡ್ರಿ ಹಂಗೆ ಮಾತಾಡ್ಕೊಂತ ಕೂತೇ ಬಿಟ್ಟೇವೆ ನಾವು. ಹೇಳ್ರಿ, ನೀವು ಊಟ ಮಾಡಿ ಹೇಳ್ರಿ, ಹೊತ್ತಾತ ಬರ್ರಿ. ಅವರ ಇಷ್ಟು ಖುಷಿ ಆಗೈತಕ್ಕಿಗೆ. ಯೋಕಿನ ಹಿಡ್ದಾರ ಯಾರಿಲ್ಲ ಇವತ್ತು ಅಲ್ವಾ? ಮತ್ತೇನೇನ ಮಾಡಿ ಅಲ್ವಾ ನಾವು ಕಟ್ಕೊಂಡ್ ಬಂದಿದ್ದಲ್ದ? ಹ್ಞೂ ಅಪ್ಪ, ನೀವೇ ಕಟ್ಕೊಂಬಂದು ನೀವೇ ಉಂಡೋಗೋದಂದ್ರೆ ಹೆಂಗದ? ಅದಕ್ಕೆ ನಾನೊಂದು ಪಲ್ಯ, ಹಿಟ್ಟಿನ ಪಲ್ಯ ಅದು ಮಾಡಿದೆ. ಒಂದು ಕಾಯಿಪಲ್ಯ ಇದ್ವಲ್ಲ ಮನ್ಯಾಗ, ಅವು ಸೌತೆಕಾಯಿ ಅವೆಲ್ಲ ಹೆಚ್ಚಿಟ್ಟೆ, ಮೊಸರು ಹೆಪ್ಪಾಕಿತ್ತೆ. ಇನ್ನೊಂಚೂರ ಬಿಸಿ ರೊಟ್ಟಿ ಮಾಡಿದೆಪ್ಪ. ಆಗ್ಲಿ ಬಿಡವಾ, ಭಾಳ ದಿನ ಆಗಿತ್ತು ನಿನ್ ಕೈ ಅಡಿಗೆ ತಿಂದು. ಇಷ್ಟು ನನಗೇನೋ ಕಳ್ಕೊಂಡಂಗ ಆಗ್ಬಿಟ್ಟಿತ್ತು ಬಿಡು. ಎಷ್ಟು ರುಚಿ ಮಾಡ್ತೀನಿ ಅಡಿಗೆನ. ಈಗ ಮನ್ಯಾಗಲ್ಲಿ ಒಂದು ಮನೆ ಆಗ್ಬಿಟ್ಟತಿ. ಎಷ್ಟು ಮಾಡಿ ಹಾಕಿದ್ರ ಮಗಳದೇ ಹೊಗಳದು. ಇಲ್ರಿ ಎತ್ತಿಯರ ಕರ್ನ ಅಡಿಗೆ ರುಚಿ ಮಾಡ್ತಾಳೆ. ಇನ್ನೇನು ಅದೊಂದು ಚಲೋ ಕಲ್ತಾಳ ಬಿಡ್ರಿ. ಸುಳ್ಳ ಯಾಕನ್ಬೇಕು, ಚಲೋ ಕಲ್ಸಿರಿ. ಕಲ್ತಾಳ ಅನ್ನೋದಕ್ಕಿಂತ ಪಾಪ ನೀವು ಕೇಳ್ಕೊಡ್ಲಾರ್ದು ಹೆಂಗೆ ಬರ್ತೈತಿ? ಚಲೋ ಮಾಡ್ತಾಳೆ ಅಡಿಗೆ, ಭಾಳ ರುಚಿ ಮಾಡ್ತಾಳೆ. ನನಗಂತೂ ಇತ್ತಿತ್ತ ಹೊರಗೆ ಏನಾದ್ರು ತಿನ್ನಾಕ ಮನ್ಸು ಬರಂಗಿಲ್ಲ, ಮನೆಗೆ ಬಂದು ತಿನ್ಬೇಕು ಅನಿಸ್ತದೆ ನೋಡ್ರಿ, ಅಷ್ಟು ರುಚಿ ಮಾಡ್ತಾಳೆ ಅಡಿಗೆ. ಎಷ್ಟು ಹೊಗಳ್ತಿ ನೀನು ಹೆಂಡತಿ ಅಡಿಗೆನ. ಮಾಡ್ತೇನೆ ತಡಿ, ನಿನಗೆ ಸೊಕ್ಕು ಮಾಡ್ತೈತಿ ಈಕಿನ ನೋಡು. ಇಷ್ಟು ಚಲೋ ಅದಾಳಲ್ಲಿ ಈ ಮನೆ ಒಳಗೆ. ಹೊಟ್ಟೆ ಬೆಂಕಿ ಬೆಳಕತ್ತೈತಿ ನನಗೆ. ಏನಾರ ಹೇಳ್ಬೇಕಲ್ಲ, ಏನು ಹೇಳಲಿ? ಅದು ಸರಿ ಅನ್ರಿ. ಅಂತೂ ಒಟ್ಟ ತಾಯಿ ಅಡಿಗೆಗಿಂತ ಹೆಂಡತಿ ಅಡಿಗೆ ರುಚಿ ಅಂತ ಹೇಳ್ರಿ, ಅದಿಲ್ರಿ? ನೋಡಿದ್ರಿ ಬೀಗ್ರ, ನಿಮ್ಮ ಅಡಿಗೆಗಿಂತ ಹೆಂಡತಿ ಅಡಿಗೆ ರುಚಿ ಐತಿ ತಳ್ಯಾರಿಗೆ. ಅಷ್ಟು ರುಚಿ ಅಡಿಗೆ ಮಾಡಕತ್ತಾಳಂತ್ರಿ. ಇಲ್ರಿ ಎತ್ತಿಯರ, ನಮ್ಮವ್ವಾರ ಅಡಿಗೆ ಭಾಳ ರುಚಿ ಮಾಡ್ತಾರ್ರಿ. ಅವ್ರನ್ನ ಬಿಟ್ರೆ ಈಕಿನೂ ಮಾಡ್ತಾಳ ಅಂದೆ. ಅವ ಅಪ್ಪ ಊಟ ಮಾಡ್ರಿ. ಅತ್ತೆಯರು ತಗೋರಿ, ನೀವು ತಗೋರಿ, ಊಟ ಮಾಡ್ರಿ. ಹೊತ್ತಾತ್ವೆಲ್ಲ ಆರ್ತತಿ. ಇದೇನು ಮೈಸೂರು ಪಾಕ? ಈಗ ಹೋಗಿದ್ನಲ್ರಿ ಮಾವ್ರ, ನಿಮ್ಗೆ ಇಷ್ಟ ಅಂತೇಳಿ ಗೊತ್ತು. ಮೊನ್ನೆ ಮಾತಾಡುವತ್ನಾಗ ಹೇಳತ್ತಿದ್ಲ, ಅಯ್ಯೋ ಏನು ಮಾತಾಡಿದ್ರು ನಮ್ಮಪ್ಪ ಹಿಂಗ ನಮ್ಮಪ್ಪ ಹಿಂಗ ಇದನ್ನೇ ಹೇಳ್ತಿರ್ತಾವ ನೋಡ್ರಿ ಈಗ 3 ಹೊತ್ತು. ಹಂಗಾಗಿ ನೆನಪಾತಲ್ಲ ತೊಗೊಂಡು ಬಂದೆ ಮೈಸೂರು ಪಾಕ. ನಾನು ಹೆಚ್ಚಿನ ಪ್ರೀತಿ ಏನೂ ಕೊಟ್ಟಿಲ್ರಿ ನನ್ನ ಮಗಳಿಗೆ. ನಾನು ಏನು ಮಾಡಿಲ್ರಿ ಆಕಿಗೆ. ಏನಿಲ್ದನ ನನ್ನ ಮಗಳು ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಾಳ ನೋಡ್ರಿ. ಸಣ್ಣದಿರ್ತ ಬರೀ ಕಷ್ಟನ ಅನ್ಭವಿಸೈತ್ರಿ ನನ್ನ ಮಗಳು. ಆದ್ರೂ ಈ ಅಪ್ಪನ ಮೇಲೆ ಅದೇನು ಒಟ್ಟು ಭಾಳ ಹುಚ್ಚು ಪ್ರೀತಿ ರೀ ಆಕಿಗೆ. ಅಪ್ಪ ಉಣ್ಣು ಹೊತ್ನಾಗ ಯಾಕೆ ಹಂಗೆ ಕಣ್ಣೀರು ಹಾಕ್ತಿ? ನೀ ನನಗೇನು ಕಡಿಮೆ ಮಾಡಿ ಎಲ್ಲ ಕೊಟ್ಟಿ ಅಲ್ಲನ. ಇಷ್ಟು ದೊಡ್ಡ ಮಗಳಾಗಿ ನಾನು ಮದುವೆ ಮಾಡಿಕೊಟ್ಟು, ಇಂಥ ಒಳ್ಳೆ ಗಂಡ, ಅತ್ತಿ, ಮನೆ ಎಲ್ಲ ಸಿಕ್ಕೈತಲ್ಲ. ಇದು ನಿನ್ನಿಂದ ಹೌದಲ್ಲ? ಬಿಡಪ್ಪ, ನೀನು ಹಿಂಗೆಲ್ಲ ಯೋಚನೆ ಮಾಡಬೇಡ. ಅಪ್ಪ ಊಟ ಮಾಡು. ಇದು ಏನದ ಚಟ್ನಿ ಪುಡಿ ಹಾಕ್ಲ ಇನ್ನೋಟ? ಬೇಡವಾ, ಏನು ಬೇಡ. ಅಯ್ಯೋ ನಾನು ಚಲೋ ನೋಡ್ಕೊಂಡೇನು ತಗೋರಿ. ಅಯ್ಯೋ ನೀವು ಹೇಳೋದು ಕೇಳಿದ್ರೆ ಪಾಪ ನಮ್ಮ ಬೀಗ್ರ ಏನು ಅನ್ಕೋಬೇಕು? ಅಯ್ಯೋ ನಂಗೆ ಗೊತ್ತು ಬಿಡ್ರಿ, ನೀವು ಭಾಳ ಚಲೋ ನೋಡ್ಕೊಂಡಿರಿ ಅಂತೇಳಿ. ಅದೆಲ್ಲ ಈಗ ಹೇಳ ಗಿರಿಜಾ ನಿಮ್ಮ ಬಗ್ಗೆನೂ ಹೊಗಳ್ತಿರ್ತಾಳೆ. ನಮ್ಮವ್ವ ಅಷ್ಟು ಚಲೋ ನೋಡ್ಕೊಂಡ್ರು, ಇಷ್ಟು ಚಲೋ ನೋಡ್ಕೊಂಡ್ರು, ಪ್ರತಿಯೊಂದು ಹೇಳ್ತಿರ್ತಾಳಕ್ಕೆ. ಹೌದು ನೋಡ್ರಿ, ಈಗ ಹೆಣ್ಮಕ್ಳು ನೋಡ್ರಿ ನಾವು ಭಾಳ ಮುದ್ದು ಮಾಡಿ ಬೆಳ್ಸಕ್ಕೆ ಹೋಗ್ಬಾರ್ದು. ಗಂಡನ ಮನೆ ಪುರೋಟಿಗೆ ಆಗೋದಿಲ್ಲ. ಸ್ವಲ್ಪ ಎಲ್ಲ ತಿದ್ದಿ ಬೈದು ಚೂರು ಬುದ್ಧಿ ಹೇಳಿ ಹಂಗಲ್ಲ ಹಿಂಗಂತ ಕೆಲಸದ ಬಗ್ಗೆ ಸ್ವಲ್ಪ ಎಲ್ಲ ಕಲಿಸ್ಬೇಕಾಕತ್ರಿ. ಅಂದ್ರೆ ಅವು ಕೆಲಸ ಕಲಿತಾವು ಮಾಡ್ತಾವು. ನಾವೇನು ಹೇಳ್ಕೊಡ್ಲೇ ಇಲ್ಲ ಅಂದ್ರೆ ಅವಕ್ಕೆ ಏನು ಬರ್ತೈತೆ ಹೇಳ್ರಿ? ಏನು ಬರಲ್ಲ. ಇಲ್ಲಿ ಬೇಬೆ ಅಂತ ಮಕ ಮಾಡ್ಕೊಂಡು ನಿಂತ್ರೆ ನಾಳೆ ನೀವು ಅಂತೀರಿ ನಿಮ್ಮಪ್ಪ ನಿಮ್ಮ ಇದನ್ನ ಕಲ್ಸ್ಯಾರನ ಚಂದ ಕಲ್ತು ಬರಕ್ಕೆ ಬರಂಗಿಲ್ಲನ ಅಂತೇಳಿ. ಹೌದಿಲ್ರಿ? ಅದು ಕರೆ ಅನ್ರಿ. ನಮ್ಮ ಮಗಳು ಹಂಗ ನೋಡ್ರಿ. ಈಗ ಅಲ್ಲಿ ಗಂಡನ ಮನ್ಯಾಗ ಎಲ್ಲ ಅಡುಗೆ ಮಾಡ್ತಾವಳ್ರಿ, ದರ್ವಂದು ಮಾಡ್ತಾಳ. ಅಷ್ಟು ಚಂದ ಹೊಂದಾಣಿಕೆಯಿಂದ ಬಾಳೆ ಮಾಡ್ಕೊಂಡು ಅಷ್ಟು ಹೌದು ಅನಿಸ್ಕೊಂಡು ಹೋಗ್ತಾಳ ನೋಡ್ರಿ. ಹ್ಞೂ ರೀ, ಏನು ಬೈದ್ ಗುಟ್ಲೆ ನಾವೇನು ಜೀವಿಲ್ಲ ಪ್ರೀತಿ ಇಲ್ಲ ಅಂತ ಅನ್ಕೊಂಡ್ರೆ ಹೆಂಗಾಕತ್ರಿ ಅದು?